ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ವೆಲ್ಕಮ್ ಟು ಫಿಟ್ನೆಸ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಸೂರ್ಯ ನಮಸ್ಕಾರವನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಸೂರ್ಯ ನಮಸ್ಕಾರವನ್ನು 12 ಆಸನ ಮಾಡುವುದರ ಮೂಲಕ ನಾವು ಮಾಡ್ತೀವಿ. ಸೂರ್ಯ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಸೂರ್ಯ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ನಾವು ಯಾವುದೇ ರೀತಿ ಫುಡ್ಡನ್ನು ತೊಗೊಳ್ಬಾರ್ದು, ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ವಾರ್ಮ್ ಅಪ್ ಎಕ್ಸಸೈಸನ್ನು ಕೂಡ ನಾವು ಮಾಡಬೇಕು. ಹಾಗೆ ಇದನ್ನು ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ನಾವು ಮಾಡಬೇಕಾಗತ್ತೆ ವಿತ್ ಬ್ರೀತಿಂಗ್ ಪ್ರೊಸೆಸ್ಸಲ್ಲಿ. ಇದನ್ನು ಪ್ರತಿದಿನ ಮಾಡೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ನಲ್ಲಿ ಇಂಪ್ರೂವ್ ಆಗುತ್ತೆ. ಸ್ಟ್ರೆಂತ್ ಹಾಗೂ ಫ್ಲೆಕ್ಸಿಬಿಲಿಟಿ ಸಹ ಅದನ್ನು ಇಂಪ್ರೂವೈಸ್ ಕಾಣ್ತೀವಿ ನಾವು. ಅಷ್ಟೇ ಅಲ್ಲ, ನಮ್ಮ ಎಕ್ಸೆಸ್ ಫ್ಯಾಟನ್ನು ಇದನ್ನು ರೆಡ್ಯೂಸ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ನಿಮ್ಮ ಹೋಲ್ ಬಾಡಿ, ಎಸ್ಪೆಷಲಿ ನಿಮ್ಮ ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿ ಮಾಡುತ್ತದೆ. ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸ್ಟೆಪ್ ನಂಬರ್ 1, ಪ್ರಾಣಾಯಾಮಾಸನ. 2 ಕಾಲುಗಳನ್ನು ಜೋಡಿಸ್ಬೇಕು ಹಾಗೂ 2 ಕೈಗಳು ಸಹ ಜೋಡಿಸ್ಬೇಕು. ನೇರವಾಗಿ ಮುಂದೆ ನೋಡ್ತಾ ಇರಬೇಕು. ಸ್ಟೆಪ್ ನಂಬರ್ 2, ಹಸ್ತ ಉತ್ತನ್ನಾಸನ. ನಿಮ್ಮ 2 ಕೈಗಳನ್ನು ಮೇಲಕ್ಕೆ ಎತ್ತುತ್ತಾ ಸಾಧ್ಯವಾದಷ್ಟು ಹಿಂದೆ ಬಾಗಬೇಕು, ಹಾಗೆ ಮೇಲೆ ನೋಡ್ತಾ ಇರಬೇಕು. ಸ್ಟೆಪ್ ನಂಬರ್ 3, ಪಾದ ಹಸ್ತಾಸನ. ನಿಮ್ಮ ಶರೀರವನ್ನು ಮುಂದಕ್ಕೆ ಬಾಗಿಸ್ತಾ 2 ಕೈಗಳನ್ನು ಪಾದಗಳ ಪಕ್ಕದಲ್ಲಿ ಇಡಬೇಕು. ಸಾಧ್ಯವಾದರೆ ನಿಮ್ಮ ಹಣೆಯನ್ನು ನಿಮ್ಮ ನೀಗಳಿಗೆ ಅಂದರೆ ಮಂಡಿಗಳಿಗೆ ತಾಗಿಸೋ ಪ್ರಯತ್ನ ಮಾಡಬೇಕು. ಸ್ಟೆಪ್ ನಂಬರ್ 4, ಅಶ್ವ ಸಂಚಲನಾಸನ. ನಿಮ್ಮ ರೈಟ್ ಲೆಗನ್ನು ಸಾಧ್ಯವಾದಷ್ಟು ಹಿಂದೆ ಇಡಬೇಕು, ಮಂಡಿಯನ್ನು ಗ್ರೌಂಡ್ಗೆ ಟಚ್ ಮಾಡಿರಬೇಕು, ಹಾಗೆ ಮುಂದೆ ನೋಡ್ತಾ ಇರಬೇಕು. ಸಾಧ್ಯವಾದಷ್ಟು ನಿಮ್ಮ ಲೆಗ್ಗನ್ನು ಸ್ಟ್ರೆಚ್ ಮಾಡಿ. ಸ್ಟೆಪ್ ನಂಬರ್ 5, ದಂಡಾಸನ. ನಿಮ್ಮ ಲೆಫ್ಟ್ ಲೆಗ್ಗನ್ನು ರೈಟ್ ಲೆಗ್ಗಿನ ಪಕ್ಕಕ್ಕೆ ಜೋಡಿಸ್ಬೇಕು, ಹಾಗೆ ಬಾಡಿಯನ್ನು ಸ್ಟ್ರೈಟ್ ಮಾಡ್ತಾ ಹೋಗಬೇಕು, ಮುಂದೆ ನೋಡ್ತಾ ಇರಬೇಕು. ಇಲ್ಲಿ ನಿಮ್ಮ ಹಿಪ್ಪನ್ನು ಬೆಂಡ್ ಮಾಡೋಗಿಲ್ಲ, ನಿಮ್ಮ ಕೈಗಳ ಸಪೋರ್ಟಿಂದ ಬಾಡಿ ಬ್ಯಾಲೆನ್ಸನ್ನು ಮಾಡಬೇಕಾಗತ್ತೆ. ಸ್ಟೆಪ್ ನಂಬರ್ 6, ಅಷ್ಟಾಂಗ ನಮಸ್ಕಾರ. ನೀ ಡೌನ್, ರೈಸ್ ಯುವರ್ ಹಿಪ್, ಚೆಸ್ಟ್ ಡೌನ್ ಆ್ಯಂಡ್ ಚಿನ್ ಡೌನ್. ಇಲ್ಲಿ ನಿಮ್ಮ ತುದಿಗಾಲು, ನೀ, ಚೆಸ್ಟ್ ಆ್ಯಂಡ್ ಚಿನ್ ಆ್ಯಂಡ್ ಆಲ್ಸೋ ಪಾಮ್ ಮಾತ್ರ ನೆಲಕ್ಕೆ ತಾಗಿರಬೇಕು. ನಿಮ್ಮ ಹೊಟ್ಟೆ ಭಾಗವನ್ನು ನೆಲಕ್ಕೆ ತಾಗಿಸಬಾರ್ದು. ಸ್ಟೆಪ್ ನಂಬರ್ 7, ಭುಜಂಗಾಸನ. ನಿಮ್ಮ ಹಿಪ್ಪನ್ನು ಫ್ರೀ ಮಾಡ್ತಾ ನಿಮ್ಮ 2 ಕೈಗಳ ಸಪೋರ್ಟಿಂದ ಶೋಲ್ಡರನ್ನು ಮೇಲಕ್ಕೆ ಎತ್ತುತ್ತಾ ಹೋಗಬೇಕು. ಸಾಧ್ಯವಾದಷ್ಟು ಹಿಂದೆ ನೋಡ್ತೋಕ್ಕೆ ಪ್ರಯತ್ನ ಮಾಡಬೇಕು. ಸ್ಟೆಪ್ ನಂಬರ್ 8, ಪರ್ವತಾಸನ. ನಿಮ್ಮ ತುದಿಗಾಲು ಹಾಗೂ ಪಾಮ್ಗಳ ಸಹಾಯದಿಂದ ನಿಮ್ಮ ಬಾಡಿಯನ್ನು ಮೇಲಕ್ಕೆತ್ತಬೇಕು, ಹಿಂಡಿಯನ್ನು ನೆಲಕ್ಕಿಡ್ತಾ ಬರಬೇಕು, ಹಾಗೆ ಕುತ್ತಿಗೆಯನ್ನು ಸಾಧ್ಯವಾದಷ್ಟು ಕೈಗಳ ಒಳಗೆ ತರಬೇಕು, ನಿಮ್ಮ ನೀಗಳನ್ನು ನೋಡ್ತಾ ಇರಬೇಕು. ಸ್ಟೆಪ್ ನಂಬರ್ 9, ಅಶ್ವ ಸಂಚಲನಾಸನ. ನಿಮ್ಮ ರೈಟ್ ಲೆಗ್ಗನ್ನು 2 ಕೈಗಳ ಮಧ್ಯೆ ಇಡಬೇಕು, ಲೆಫ್ಟ್ ಲೆಗ್ಗಿನ ಮಂಡಿಯನ್ನು ನೆಲಕ್ಕೆ ತಾಗಿಸ್ಬೇಕು, ಹಾಗೆ ಮುಂದೆ ನೋಡ್ತಾ ಇರಬೇಕು. ಸಾಧ್ಯವಾದಷ್ಟು ನಿಮ್ಮ ಲೆಗ್ಗನ್ನು ಸ್ಟ್ರೆಚ್ ಮಾಡ್ತಾ ಇರಿ. ಸ್ಟೆಪ್ ನಂಬರ್ 10, ಹಸ್ತಪಾದಾಸನ. ನಿಮ್ಮ ಲೆಫ್ಟ್ ಲೆಗ್ಗನ್ನು ರೈಟ್ ಲೆಗ್ಗಿನ ಪಕ್ಕಕ್ಕೆ ತಂದು ಜೋಡಿಸ್ಬೇಕು, ಹಾಗೆ ನಿಮ್ಮ ಕೈಗಳು ಅಲ್ಲೇ ಇರಬೇಕು, ನಿಮ್ಮ ಹಣೆಯನ್ನು ಮಂಡಿಗೆ ಟಚ್ ಮಾಡೋ ಪ್ರಯತ್ನ ಮಾಡಬೇಕು. ಸ್ಟೆಪ್ ನಂಬರ್ 11, ಹಸ್ತ ಉತ್ತನ್ನಾಸನ. ನಿಮ್ಮ 2 ಕೈಗಳನ್ನು ಮೇಲಕ್ಕೆ ಎತ್ತುತ್ತಾ ಹಿಂದಕ್ಕೆ ಬಾಗಬೇಕು, ಸಾಧ್ಯವಾದಷ್ಟು ಹಿಂದೆ ಅಥವಾ ಮೇಲೆ ನೋಡ್ತಾ ಇರಬೇಕು. ಸ್ಟೆಪ್ ನಂಬರ್ 12, ಪ್ರಣಾಮಾಸನ. ನಿಮ್ಮ 2 ಕೈಗಳನ್ನು ಮುಂದಕ್ಕೆ ತರುತ್ತಾ ಕೈಗಳನ್ನು ಜೋಡಿಸ್ಬೇಕು, ನೇರವಾಗಿ ನಿಂತ್ಕೊಳ್ಬೇಕು. ಸೊ ಚಿಲ್ಡ್ರನ್, ನೋಡ್ಕೊಂಡ್ರಲ್ವಾ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ. ಇವಾಗ ನಾನು ಬ್ರೀತಿಂಗ್ ಪ್ರೊಸೆಸ್ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಸ್ಟೆಪ್ ನಂಬರ್ 1ನಲ್ಲಿ ಬ್ರೀತಿಂಗ್ ಪ್ರೊಸೆಸ್ಸು ನಾರ್ಮಲ್ ಆಗಿರುತ್ತೆ. ಸ್ಟೆಪ್ 2 ಅಲ್ಲಿ ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಬೇಕು. ಇವಾಗ ಉಸಿರನ್ನು ಬಿಡ್ತಾ ಪಾದ ಹಸ್ತಾಸನ ಮಾಡಬೇಕು. ಅಗೇನ್ ಬ್ರೀತ್ ಇನ್, ದಂಡಾಸನದಲ್ಲಿ ನಾವು ಬ್ರೀತನ್ನು ಹೋಲ್ಡ್ ಮಾಡ್ತೀವಿ. ನಾವು ಬ್ರೀತ್ ಔಟ್ ಸ್ಲೋಲಿ. ನೆಕ್ಸ್ಟ್ ಭುಜಂಗಾಸನ. ಬ್ರೀತ್ ಇನ್,
Breathe out slowly. Again, breathe in. Breathe out. Breathe in and breathe out. ಸೊ ಇದೇ ರೀತಿ ನೀವು ಪ್ರತಿಯೊಂದು ಆಸನ ಮಾಡಬೇಕಾದ್ರೆ ಇನ್ಹೇಲ್ ಆರ್ ಎಕ್ಸೆಲ್ ಈ ಪ್ರೊಸೆಸನ್ನು ಮಾಡಲೇಬೇಕಾಗತ್ತೆ. ಇದರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುತ್ತೆ. ಸೂರ್ಯ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ 1 or 2 ಗ್ಲಾಸ್ ವಾಟರನ್ನು ಕುಡ್ದು ಮಾಡಬೇಕು. ಹಾಗೆ ಇದನ್ನು ನೀವು ಮನೆಯಲ್ಲಿ ಮಿನಿಮಮ್ 12 ಟೈಮ್ಸ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.